ನಿಮಗೆ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಅಂದರೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದು ನಾನು ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ಸಾಧನೆ ಮಾಡೋದಕ್ಕೆ ಅದೊಂದು ಅಡಿಪಾಯ ಅಂತ ತಗೊಳ್ಳಿ. ನಂತರ ಎಷ್ಟು ಜನ ಬುಕ್ಗಳು ತಿರ್ಕೊಳ್ಳಿ, ಏನಾದರೂ ನನಗೂ ಭಾಳ ಸಂತೋಷ. ನಿಷ್ಠೆಯಿಂದ ಕೆಲಸ ಮಾಡೋಕ್ಕಾಗೋದಿಲ್ಲ, ಏಕಾಗ್ರತೆ ಇರೋದಿಲ್ಲ. ಈ ಮೊಬೈಲ್ ಹಾಳು ಮಾಡಿದೆ ಎಲ್ಲ. ಅದು ನೋಡಿದ್ರೆ ಇವು ಏಕಾಗ್ರತೆ ಅನ್ನೋದು ಅದ್ರ ಬಗ್ಗೆ ವರ್ಡೇ ಗೊತ್ತಿಲ್ಲ. ಏಕಾಗ್ರತೆ ಅನ್ನೋದು, ಫೋಕಸ್ ಅನ್ನೋದು ಗೊತ್ತಿಲ್ಲ. ನಾನು ಒಂದು ಸರ್ವೆ ಪ್ರಕಾರ ಇಂಡಿಯಾದ ಯಂಗ್ಸ್ಟರ್ಸು ಪ್ರತಿ 3 ನಿಮಿಷಕ್ಕೊಮ್ಮೆ ನೋಟಿಫಿಕೇಷನ್ ಚೆಕ್ ಮಾಡ್ತಾರೆ. ಮೊಬೈಲ್ ಅಂತೂ ಫಸ್ಟ್ ತ್ಯಾಗ ಮಾಡಬೇಕು, ಟಿ ವಿ ತ್ಯಾಗ ಮಾಡಬೇಕು. ಆ ಟಿ ವಿ ಅಂತೂ ಇಷ್ಟು ವರ್ಸ್ಟ್ ಆಗಿಬಿಟ್ಟಿದೆ. 5% ಆದರೂ ಆಫೀಸರ್ ಇರಬೇಕು. 5%, 300ಕ್ಕೆ 5% ಅಂದರೆ ಎಷ್ಟಾಗುತ್ತೆ? ಅಟ್ಲೀಸ್ಟ್ ನಮ್ಮ 2A ಕ್ಯಾಟಗರಿಲಿ ಎಷ್ಟು ಪ್ರಬಲ ಸಮುದಾಯಗಳಿವೆ ಅಂತ ಅವ್ರ ಜೊತೆಗೆ ಹೋರಾಟ ಮಾಡಿ ನಾವು ಬಂದು ಈ ಸ್ಥಾನಗಳಲ್ಲೆಲ್ಲ ಕುತ್ಕೋಬೇಕು ಅಂದರೆ ದೊಡ್ಡ ಕಷ್ಟದ ಕೆಲಸನೇ. ಎಫರ್ಟ್ ಹಾಕ್ಬೇಕು. ಅದನ್ನು ನಿಮಗೆ ಆಫರ್ ಕೊಟ್ಟಿದ್ದೇನೆ. ಏನಾದರೂ ನಿಮ್ಮ ಸಾಧನೆ ಮಾಡಿ ನೀವು ನಮ್ಮ ಹತ್ರ ಬಂದರೆ ನಾವು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀವಿ ಅಂತ ಆವಾಗ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಶ್ರೀ ಎಂ ನಾಗರಾಜ್ ಅವರ ತಂಡದವರಿಗೂ, ಸಭೆಯಲ್ಲಿ ನೆರೆದಿರುವ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನನ್ನ ಬೆಂಗಳೂರು ಈಡಿಗ ವಿದ್ಯಾರ್ಥಿ ನಿಲಯದ ಹಳೆ ವಿದ್ಯಾರ್ಥಿ ಸಂಘ ಎಂದಿನಂತೆ ಪ್ರತಿ ವರ್ಷದಂತೆ ಈ ದಿವಸ ಕೂಡ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ವಿದ್ಯಾರ್ಥಿ ವೇತನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡೋದ್ರ ಜೊತೆಗೆ ಯಾರು ರ್ಯಾಂಕ್ ವಿಜೇತರಿದ್ರೋ ಅವರಿಗೆ ಅಂದಿನ ಹಳೆ ವಿದ್ಯಾರ್ಥಿಗಳಾದ ಡಾಕ್ಟರ್ ಸಣ್ಣಪ್ಪ ದಾಸೇಗೌಡರು, ಕಾಳೇಗೌಡರು ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಂಘ ಪ್ರಾರಂಭ ಮಾಡಿ ಆ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಆಮೇಲೆ ರ್ಯಾಂಕ್ ವಿಜೇತರಿಗೆ ಚಿನ್ನದ ಪದಕ ನೀಡಿ ಗೌರವಿಸುವಂಥದ್ದು, ಮತ್ತು ಸಂಘ ಸಂಸ್ಥೆಗಳಿಂದ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಂಥ ಸನ್ಮಾತರಿಗೆ ನಮ್ಮ ಸಂಘದಿಂದ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಯಾರಾದರೂ ತೀರಾ ಅನಾರೋಗ್ಯಕ್ಕೆ ಒಳಗಾಗಿ ಅವ್ರಿಗೇನಾದ್ರು ತೀರಾ ಆರ್ಥಿಕ ಸಂಕಷ್ಟ ಮತ್ತು ಸಣ್ಣ ಸಹಾಯ, ದೊಡ್ಡದಾಗೂ ಕೂಡ ಮಾಡಿ ಒಂದು ಸಣ್ಣ ಸಹಾಯಗಳನ್ನ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಹೆಂಗೆ ಆರ್ಥಿಕ ಶಕ್ತಿ ಅಂದರೆ ಅನೇಕ ದಾನಿಗಳು ಅವರ ಕೈಲಾದಂಥ ಒಂದು ದಾನವನ್ನು ನೀಡಿದ್ದಾರೆ. ಅದನ್ನೆಲ್ಲ ನಾವು ಎಫ್ ಡಿ ಮಾಡಿದ್ದೀವಿ. ಎಫ್ ಡಿಲಿ ಬರುವಂಥ ಒಂದು ಇಂಟ್ರೆಸ್ಟ್, ಮತ್ತು ಪ್ರತಿ ವರ್ಷ ಅನೇಕ ದತ್ತಿಗಳು ಅವರನ್ನೇ ತಂದೆ ತಾಯಿ ಹೆಸರಲ್ಲಿ ಬೇರೆ ಹೆಸರಲ್ಲಿ ದತ್ತಿಗಳು ಮಾಡ್ಕೊಂಡು ದತ್ತಿಗಳು ಕೊಡೋ ದುಡ್ಡು ನಮ್ಮ ಎಫ್ ಡಿಯಿಂದ ಬರೋ ದುಡ್ಡು ಎರಡು ಸೇರಿಸಿ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಈ ವರ್ಷ 141 ಜನಕ್ಕೆ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ಶಕ್ತಿ ಹೆಚ್ಚಿದೆ ಆದರೆ ಎಷ್ಟು ಜನ ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲ ಕೊಡ್ತೀವಿ. ಈಗ ಸಹೃದಯವಂತರು, ನಮ್ಮ ಶಿಕ್ಷಣದ ಬಗ್ಗೆ ಕಾಳಜಿ ಇರುವಂಥವರು, ಶಿಕ್ಷಣಕ್ಕೆ ಒಳ್ಳೆಯದಾಗಲಿ, ಹುಡುಗರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಕೈಲಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬರು 2,000ದಿಂದ ಹಿಡಿದು 10 ಲಕ್ಷ ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಮುಂದೆ ಕೂಡ ಅವ್ರು ಇದೇ ರೀತಿ ಸಹಾಯ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ. ಹೇಳಿದ್ದಾರೆ, ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ನೋಡಿ